श्रीकैलासमठाधीशं तिरुचिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरबला अपर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी। अखंड कोटि ब्रह्मांडाधीश्वरी ಈ ಸಮಸ್ತ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣಕರ್ತಳಾದ ಮಹಾಮಹಿಮವಂತಳಾದ ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಪರಿಪೂರ್ಣ ಕೃಪೆಯಿಂದ ಈ ಪ್ರಪಂಚದಲ್ಲಿ ಅನೇಕ ಕೋಟಾನುಕೋಟಿ ರೂಪಗಳಲ್ಲಿ ನಮ್ಮ ಕಣ್ಣು ಮುಂದೆ ಬಂದು ಅನೇಕ ರೂಪದಲ್ಲಿ ವ್ಯಕ್ತವಾಗಿರುವ ಆ ಪರಮೇಶ್ವರ ತತ್ವದ ಕೃಪೆಯಿಂದ ನಮ್ಮ ನಿಮ್ಮೆಲ್ಲರ ಸುಕೃತದಿಂದ ನಾವು ಇವತ್ತು ಒಂದು ಮಹಾಪುರುಷರ ಒಂದು ಮಹಾನ್ ವ್ಯಕ್ತಿಯ ಒಂದು ವಿಭೂತಿಯ ಶತಮಾನೋತ್ಸವವನ್ನು ಆಚರಿಸಿ ಬಂದಿದ್ದೇವೆ. ನಾವು ಪ್ರಪಂಚದಲ್ಲಿಯೇ ಅತಿ ಅದ್ಭುತವಾದ ಒಂದು ಧರ್ಮವೆಂದರೆ ಅದು ಸನಾತನ ಧರ್ಮ. ಈ ಸನಾತನ ಧರ್ಮದ ಲಕ್ಷಣವನ್ನು ನಾವು ಸ್ವಲ್ಪ ಗಮನಿಸಿದರೆ ಈ ಸನಾತನ ಧರ್ಮದ ಮೂಲ ಬಂದು ವೇದ. ಯಾವುದನ್ನು ನಾವು ಜ್ಞಾನದ ರಾಶಿ ಎಂದು ಕರೆಯುತ್ತೇವೋ ಅದೇ ವೇದವಾಗಿದೆ. ಈ ವೇದ ಎಂಬ ಶಬ್ದ ಹೆಂಗೆ ಉಂಟಾಗಿದೆ ಅಂತ ಹೇಳಿದ್ರೆ ವಿದ್ ಎಂಬ ಒಂದು ಧಾತುವಿನಿಂದ ಒಂದು ಕ್ರಿಯಾಪದದಿಂದ ಉಂಟಾಗಿದೆ. ಈ ವಿದ್ ಎಂಬ ಧಾತುವು ಅದರ ಅರ್ಥವೇ ಜ್ಞಾನ ಎಂಬುದು. ನಮ್ಮ ಸನಾತನ ಧರ್ಮದ ಬುನಾದಿ ಯಾವುದಪ್ಪ ಅಂತ ಹೇಳಿದ್ರೆ ಜ್ಞಾನಾದೇವತು ಕೈವಲ್ಯಂ. ಜ್ಞಾನದಿಂದಲೇ ಮನುಷ್ಯನಿಗೆ ಪರಿಪೂರ್ಣತೆ ಪ್ರಾಪ್ತವಾಗುತ್ತದೆ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯವಲ್ಲ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತಲೂ ಹೆಚ್ಚಾದ ಪವಿತ್ರತೆ ಉಳ್ಳ ಒಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನ ವಿಂದತಿ. ಒಬ್ಬ ಮನುಷ್ಯ ಯೋಗದಲ್ಲಿ ನೆಲೆಸಿರುವವನು, ಕಟ್ಟುಪಾಡಿನಲ್ಲಿ ಬಾಳುತ್ತಿರುವವನು, ಯುಕ್ತಾಹಾರವಾಗಿರುವವನು, ಯುಕ್ತ ವಿಹಾರವಾಗಿರುವವನು, ಅಂಥ ಒಬ್ಬ ಮನುಷ್ಯ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಈ ರೀತಿಯಾದ ಒಂದು ನಿಯಮಿತವಾದ ಕಟ್ಟುಪಾಡುಳ್ಳ ಬಾಳಿನಲ್ಲಿ ಬಾಳುತ್ತಿರುವ ಮನುಷ್ಯನು ತನ್ನ ಜೀವನದಲ್ಲಿ ಈ ಜ್ಞಾನದ ಆನಂದವನ್ನು ಪಡೆಯುತ್ತಾನೆ. ನಮ್ಮ ಯಾರಿಗೂ ಕೂಡ ಸನಾತನ ಧರ್ಮದ ಅನುಯಾಯಿಗಳಿಗೆ ನಿಶ್ಚಿತವಾಗಿಯೂ ಅಜ್ಞಾನ ಪ್ರಿಯವಲ್ಲ. ಒಂದು ಗುರುಗಳನ್ನು ವಂದಿಸಬೇಕಾದ್ರೂ ಕೂಡ ನಾವೇನು ಹೇಳ್ತೀವಿ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಉನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಈ ಗುರು ಎಂಬ ಶಬ್ದವೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಅಜ್ಞಾನದಿಂದ ನಮ್ಮನ್ನು ದೂರ ಮಾಡಿ ಜ್ಞಾನದ ಬೆಳಕಿನ ಕಡೆ ಕರ್ಕೊಂಡು ಹೋಗರೆ ನಮ್ಮ ಗುರುಗಳಾಗಿದ್ದಾರೆ. ಗುಕಾರಸ್ತ್ವಂಧಕಾರ ಸ್ಯಾತ್. ಗು ಎಂಬ ಶಬ್ದಕ್ಕೆ ಅಂಧಕಾರ ಅಂತ ಹೆಸರು. ಗುಕಾರಸ್ತ್ವಂಧಕಾರ ಸ್ಯಾತ್ ರುಕಾರಸ್ತನ್ನಿರೋಧಕ. ಗುಕಾರಸ್ತ್ವಂಧಕಾರ ಸ್ಯಾತ್ ರುಕಾರಸ್ತನ್ನಿರೋಧಕ. ಅಂದರೆ ಗು ಅಂದರೆ ಅಂಧಕಾರ, ರು ಅಂದರೆ ಪ್ರಕಾಶ. ಅಂಧಕಾರವನ್ನು ನೀಗಿಸಿ ಪ್ರಕಾಶದ ಕಡೆ ನಮ್ಮನ್ನು ಕರ್ಕೊಂಡು ಹೋಗೋರು ನಮ್ಮ ಗುರುಗಳಾಗಿದ್ದಾರೆ. ವೇದಕ್ಕೆ ಸಹಾಯಕವಾಗಿ 6 ಅಂಗಗಳಿವೆ. ಅದಕ್ಕೆ ವೇದಾಂಗಗಳು ಅಂತ ಹೆಸರು. ಯಾವುದಪ್ಪ 6 ಅಂಗಗಳು ಅಂತ ಹೇಳಿದ್ರೆ ಶಿಕ್ಷಾ ವ್ಯಾಕರಣಂ ಛಂದ
ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ. ಈ ವೇದವನ್ನು ನಾವೇನಾದರೂ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅತ್ಯಂತ ಗೂಢವಾದ ಮಂತ್ರಗಳನ್ನು ತುಂಬಿರುವ ಈ ವೇದ ಅದ್ಭುತವಾದ ಜ್ಞಾನ ರಾಶಿಯನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಸಹಾಯ ಬೇಕಾಗಿದೆ. ವಿದ್ವಾಂಸರು ನಮಗೆ ಹೇಳ್ತಾರೆ, ಈ 6 ಅಂಗಗಳ ಜೊತೆಯಲ್ಲೇ ಈ ವೇದವನ್ನು ನಾವು ಅಧ್ಯಯನ ಮಾಡಬೇಕು. ಆಶ್ಚರ್ಯಪಡ್ತೀರ ನೀವು, ಈ ಪ್ರಪಂಚದಲ್ಲಿ ಇಂದಿನ ದಿವಸ ಯಾವುದಾದ್ರು ಧರ್ಮ ಗ್ರಂಥಕ್ಕೆ ಅತಿ ಹೆಚ್ಚಾದ ಆಧಾರವಿದೆ ಅಂದರೆ ಅದು ವೇದ. ಬೇರೆ ಯಾವ ಧರ್ಮ ಗ್ರಂಥಕ್ಕೂ ಕೂಡ ವೇದಕ್ಕಿರುವ ಸಮಾನವಾದ ಆಧಾರ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ವೇದದಲ್ಲಿರುವ ಜ್ಞಾನ ಬಂದು ಯಾರದೋ ಒಬ್ಬ ಮನುಷ್ಯನ ಕಪೋಲ ಕಲ್ಪಿತವಾದ ಜ್ಞಾನವಲ್ಲ ಇದು. ಇಟ್ ಇಸ್ ನಾಟ್ ಅನ್ ಇಮ್ಯಾಜಿನರಿ ನಾಲೆಡ್ಜ್ ಆರ್ ಇಟ್ ಇಸ್ ನಾಟ್ ಜಸ್ಟ್ ಫ್ಯಾನ್ಸಿಫುಲ್ ನಾಲೆಡ್ಜ್. ವಾಟ್ ಈಸ್ ದೇರ್ ಇನ್ ದ ವೇದಾಸ್ is been achieved, it has been seen by rishis in the process of meditation. ಋಷಿ ಎಂಬ ಶಬ್ದಕ್ಕೆ ಒಂದು ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸತ್ಯವಚನವದವರು ಋಷಿಗಳು. ಇಫ್ ಯು ಟೇಕ್ ದಿ ಡಿಕ್ಷನರಿ, ಐ ಆಮ್ ಶ್ಯೂರ್ ಪೀಪಲ್ ಹು ಹ್ಯಾವ್ ಸ್ಟಡಿಡ್ ಸಂಸ್ಕೃತ್ ವಿಲ್ ಬಿ ಏಬಲ್ ಟು ನೋ ಅಂಡರ್ಸ್ಟ್ಯಾಂಡ್ ದಿಸ್. ದಿ ಸಿನೋನಿಮ್ ಫಾರ್ ದ ವರ್ಡ್ ರಿಷಿ, ಪರ್ಯಾಯವಾಚಿ ಶಬ್ದ, ಋಷಿ ಎಂಬ ಪದಕ್ಕೆ ಪರ್ಯಾಯವಾಚಿ ಶಬ್ದ ಏನಪ್ಪ ಅಂತ ಹೇಳಿದ್ರೆ ಸತ್ಯವಚ. ದಿಸ್ ಇಸ್ ಸಿನೋನಿಮ್ ಫಾರ್ ರಿಷಿ. Why should they tell us lies? When will a person lie? ಒಬ್ಬ ಮನುಷ್ಯ ಯಾವಾಗ ಸುಳ್ಳು ಹೇಳ್ತಾನೆ? ನಮ್ಮ ಜೀವನದಲ್ಲಿ ನಾವೇ ನೋಡಿದ್ದೀವಿ, ಎಲ್ರಿಗೂ ಅನುಭವ ಇದೆ. ಖಂಡಿತವಾಗಿ ನಾವು ಯಾವಾಗ ಸುಳ್ಳು ಹೇಳ್ತೀವಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಲಾಭಕ್ಕೋಸ್ಕರ ಸುಳ್ಳು ಹೇಳ್ತೇವೆ. ಎನಿ ಅದರ್ ಮೆಥಡ್, ಇಫ್ ದೇರ್ ಇಸ್ ಎ ಮೆಥಡ್ ಆಫ್ ಅಚೀವಿಂಗ್ ಸಮಥಿಂಗ್ ಇನ್ ಅ faster manner without going in the normal moral ethical way, then we use the unethical way. ಏನು ಮಾಡ್ತೀವಿ? ಸುಳ್ಳನ್ನು ಹೇಳಿಬಿಟ್ಟು ಕಾರ್ಯವನ್ನು ಸಾಧಿಸ್ತೇವೆ. ಋಷಿಗಳಿಗೆ ಒಂದು ಕಾರಣವೇ ಇರಲಿಲ್ಲ ಸುಳ್ಳು ಹೇಳೋಕ್ಕೆ. ಋಷಿಗಳಿಗೆ ಏನು ಕಾರಣವಿಲ್ಲಲ್ಲ ಸುಳ್ಳೋದಕ್ಕೆ. ದೇ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಎನಿಬಡಿ. ಋಷಿಗಳಿಗೆ ಯಾರಿಂದ ಬೇಕಾಗಿತ್ತು? ದೇ ವರ್ ಒನ್ಸ್ ಹೂ ವೇರ್ ವೇರಿಂಗ್ ಒನ್ ಲಾಯಿನ್ ಕ್ಲಾತ್. ಕೌಪೀನವಂತ ಖಲು ಭಾಗ್ಯವಂತಹ. ಆ ಕೌಪೀನ ಧಾರಿಗಳಾದ ಋಷಿಗಳಿಗೆ ಯಾರಿಂದ ಏನು ಬೇಕಾಗಿತ್ತು? ಮನುಷ್ಯ ಖಂಡಿತವಾಗಿಯೂ ಏನಾದರೂ ಬೇಕಾದರೆ ಮಾತ್ರ ಸುಳ್ಳು ಹೇಳ್ತಾನೆ, ಅವ್ರದ್ದು ಇಲ್ಲಾಂದರೆ ಸುಳ್ಳು ಹೇಳಲ್ಲ. ಸೊ ಆವಾಗ ಋಷಿಗಳಿಗೆ ಯಾರೆಂದು ಏನೂ ಬೇಕಾಗಿರಲಿಲ್ಲ. ಅವರು ಧ್ಯಾನಾವಸ್ಥೆಯಲ್ಲಿ ಯಾವ ಪರಮಾತ್ಮನನ್ನು ದರ್ಶನ ಮಾಡಿದ್ರೋ ಆ ಪರಮಾತ್ಮನನ್ನು ನಿರ್ಗುಣ ಪರಮಾತ್ಮನಾಗಿಯೂ ದರ್ಶನ ಮಾಡಿದ್ದಾರೆ, ಸಗುಣವಾಗಿಯೂ ದರ್ಶನ ಮಾಡಿದ್ದಾರೆ, ಅನೇಕ ರೂಪಗಳಲ್ಲಿ ದರ್ಶನ ಮಾಡಿದ್ದಾರೆ. ಸೊ ಟುಡೇ ಇಫ್ ಐ ಟೆಲ್ ಯು ದಟ್ ಗಣಪತಿ ಈಸ್ ಅ ದೇವತಾ ಅಂತ ಹೇಳಿದ್ರೆ, ಡೋಂಟ್ ಬಿ ಅಂಡರ್ ದಿ ಇಂಪ್ರೆಷನ್ ದಟ್ ಇಟ್ ಈಸ್ ಸಿಂಪ್ಲಿ ದಿ ಫ್ಯಾನ್ಸಿ ಆಫ್ ಸಮ್ ಆರ್ಟಿಸ್ಟ್. ನೋ, ಗಣಪತಿ ಈಸ್ ಅ ಸಾಕ್ಷಾತ್ ದೇವತಾ. ಇಟ್ ಈಸ್ ಎ ಲಿವಿಂಗ್ ಪವರ್. Anjaneya is an eternal, chiranjeeviyada power is Anjaneya. The rishis have seen them in the form what they have described to us. Atulita baladhamam, atulita baladhamam, hema shailabadeham, dhanujavena krishanam, jnaninam agraganyam, sakala gunanidhanam, vanaranam adhisham, raghupati priyabhaktam, vatajatam namami ಅಂತ ಹೇಳಿದ್ರೆ, they have seen Anjaneya, Hanumanta in that form. ಅಂದರೆ ಏನರ್ಥ? ಅತುಲಿತ ಬಲವಾದ ರೂಪದಲ್ಲಿ they have seen him. ದ್ರಷ್ಟಾರರು. Similarly also is the background of astrology. Astrology has evolved. It has evolved from the Vedas. Each of these shadangas have been given one place in the body of the Vedas. Mukham Vyakaranam Proktam. The mouth of the Veda is Vyakarana. Jyotisham Vedasya Chakshuhu. The eye of the Vedas is Jyotisham. There are so many other debates going on. Even till this date the debate is going on whether the Angas, Shadangas, ಅದರಲ್ಲಿ ಒಂದು ಅಂಗವಾಗಿರೋ ಜ್ಯೋತಿಷ, whether it is astronomy or astrology ಅಂತ ಇವತ್ತಿನವರೆಗೂ ಡಿಬೇಟ್ ನಡೀತಾ ಇದೆ. Because astronomy is the science of the cosmos, but astrology is the science of the relationship between the cosmos and the terrestrial beings. If astronomy, ಖಗೋಳ ಶಾಸ್ತ್ರ, ಅದು ಖಗೋಳದ ವರ್ಣನೆಯ ಬಗ್ಗೆ, ಯಾವ ಗ್ರಹ ಎಷ್ಟು ದೂರದಲ್ಲಿದೆ, ಎಷ್ಟು ವರ್ಷಕ್ಕೆ ಒಮ್ಮೆ ಅದು ಪೂರ್ಣ ಒಂದು ಸಾರಿ ತಿರುಗುತ್ತೆ, ಇದು ಅಸ್ಟ್ರಾನಮಿ. ಅಸ್ಟ್ರಾಲಜಿ ಅಂತ ಹೇಳಿದ್ರೆ ಆ ಒಂದು ಗ್ರಹದ ಕಾರಣದಿಂದ ಮನುಷ್ಯನ ಮೇಲೆ ಏನು ಪ್ರಭಾವ ಬರುತ್ತೆ, ಅದು ಅಸ್ಟ್ರಾಲಜಿ.
ನನಗೆ ಒಂದೆರಡು ದಿವಸ ಹಿಂದೆ ಒಂದು ಶಬ್ದ ಬಂತು ನನ್ನ ಕಿವಿಗೆ. ನಾನು ಕೇಳಿರಲಿಲ್ಲ ಆ ಶಬ್ದ. ಏನಪ್ಪ ಅಂತ ಹೇಳಿದ್ರೆ ಅಸ್ಟ್ರಾಲಜಿಸ್ಟ್. ಇದುವರೆಗೂ ಕೇಳಿರಲಿಲ್ಲ ನಾನು. ಯಾರು ಹೇಳಿದರೆ ಮಿಸ್ಟರ್ ಬಿ ಎಸ್ ಕಲ್ಯಾಣರಾಮನ್ ಸೀಟೆಡ್ ಹಿಯರ್, ಹಿ ಓನ್ಲಿ ಟೋಲ್ಡ್ ಮಿ ದಿಸ್. ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಆ್ಯನ್ ಅಸ್ಟ್ರಾಲಜರ್, ಒಬ್ಬ ಜ್ಯೋತಿಷ್ಯವನ್ನು ಹೇಳುವವನು ತನ್ನ ಜೀವಮಾನಕ್ಕೆ ಏನಾದರೂ ಅವನ ಅಸ್ಟ್ರಾಲಜರ್. ಬಟ್ ಒನ್ ಹೂ ಸ್ಟಡೀಸ್ astrology for the sake of knowledge is an astrologist, and that is what Dr. B.V. Raman was. He did not use astrology for the sake of his living. ತನ್ನ ಜೀವಮಾನಕ್ಕೋಸ್ಕರ ಜ್ಯೋತಿಷ್ಯ ಶಾಸ್ತ್ರವನ್ನು ಅವರು ಬಳಸಲಿಲ್ಲ. ಅವರು ಬಳಸಿರೋದೇನಪ್ಪ ಅಂತ ಹೇಳಿದ್ರೆ, ಮನುಷ್ಯನಿಗೆ ಒಂದು ದಾರಿ ದೀಪವಾಗಿರಲಿ ಅಂತ ಜ್ಯೋತಿಷ್ಯವನ್ನು ಬಳಸಿದ್ದಾರೆ. ಅದರ ಹೆಸರೇ ನೋಡಿ ಜ್ಯೋತಿಷ. ಜ್ಯೋತಿಯ ಶಾಸ್ತ್ರವೇ ಜ್ಯೋತಿಷ. ಈ ಜಗತ್ತಿಗೆ ಬೆಳಕು ಬೇಕೇ ಬೇಕು ಖಂಡಿತವಾಗಿಯೂ. ಒಬ್ಬ ಮನುಷ್ಯ ಕುರುಡನಾಗಿದ್ದರೆ, ಕಣ್ಣಿಲ್ಲದೆ ಅವನಾಗಿದ್ದರೆ ಖಂಡಿತವಾಗಿ ಎಡವುತ್ತಾನೆ. ಎಲ್ಲೋದ್ರೂ ಕೂಡ ಎಡುತ್ತೇವೆ ನಾವು. ನಡೀತಾ ಇರಬೇಕಾದ್ರೆ ಎಡವು ಬಿಡ್ತೇವೆ, ಬಿದ್ದು ಬಿಡ್ತೇವೆ. ನಮಗೆ ದುಃಖವನ್ನು ನಾವು ಉಂಟು ಮಾಡಿಕೊಳ್ತೇವೆ. ದುಃಖವನ್ನು ದೂರ ಮಾಡುವ ಶಾಸ್ತ್ರವೇ ಜ್ಯೋತಿಷ ಶಾಸ್ತ್ರ. ಈ ಪ್ರಪಂಚದಲ್ಲಿ ಯಾರೇ ಇರಲಿ, ಸ್ವಲ್ಪ ಯೋಚನೆ ಮಾಡಿ, ಇದು ಬರೀ ಭಾರತೀಯ ಶಾಸ್ತ್ರ ಮಾತ್ರ ಅಲ್ಲ. ಗ್ರೀಕ್ ದೇಶದಲ್ಲಿ ಯಾವ ಸಮಯದಲ್ಲಿ ನಮ್ಮ ಜ್ಯೋತಿಷ ಶಾಸ್ತ್ರ ಭಾರತದಲ್ಲಿ ಪ್ರಚಲಿತವಾಗಿದೆಯೋ ಅದೇ ಕಾಲದಲ್ಲಿ ಗ್ರೀಕ್ ಶಾಸ್ತ್ರದಲ್ಲಿಯೂ ಕೂಡ ಜ್ಯೋತಿಷ ಪ್ರಚಲಿತವಾಗಿದೆ ಇತ್ತು ಆವಾಗ. ಇದೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ಭೂಮಂಡಲದಲ್ಲಿ ಜನಿಸಿರುವ ಅತಿ ಅದ್ಭುತವಾದ ಮೇಧಾವಿಗಳು ತಮ್ಮ ಮೇಧಾ ಶಕ್ತಿಯನ್ನು ಭಗವಂತನ ಕಡೆ ತಗೊಂಡು ಹೋದಾಗ ಅವರಿಗೆ ಗೋಚರವಾದದ್ದು ಶಾಸ್ತ್ರಗಳು. ಶಾಸ್ತ್ರ ಎಂಬ ಪದಕ್ಕೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ, ಬರೀ ಕೈ ನೋಡೋದು ಮಾತ್ರ ಶಾಸ್ತ್ರ ಅಲ್ಲ. ಆಶ್ರಮಕ್ಕೆ ಕೆಲವರು ಬರ್ತಾರೆ, ಸ್ವಾಮಿ ನೀವು ಶಾಸ್ತ್ರ ಹೇಳ್ತೀರಂತ ಕೈ ತೋರಿಸ್ಕೊಂಡು ಬರ್ತಾರೆ. ಅದಲ್ಲ. ಶಾಸ್ತ್ರ ಎಂಬ ಶಬ್ದಕ್ಕೆ ಅದ್ಭುತವಾದ ಶಬ್ದ ಶಾಸನಾತ್ ಶಂಸನಾತ್ ಶಾಸ್ತ್ರಂ. ದಟ್ branch of knowledge which tells us what we ought to do and what we ought not to do, what we should do at what time and what we should not do at what time, that is called as shastra. ಶಾಸ್ತ್ರ ಅಂದರೆ ನಮಗೆ ದಾರಿ ದೀಪ. ಇಟ್ ಶೋಸ್, ಇಟ್ ಈಸ್ ಎ ಗೈಡ್ ಟು ಅವರ್ ಲೈಫ್ ಶಾಸ್ತ್ರ ಎಂಬುದು. ಆ ರೀತಿಯಾಗಿ ಸ್ವಲ್ಪ ಯೋಚನೆ ಮಾಡಿ, ಈಗಿನ ಕಾಲದ ಸ್ವಭಾವ ಏನು ಹೆಂಗಿದೆ. ಈಗಿನ ಕಾಲ ಹೆಂಗಿದೆಪ್ಪ ಅಂತ ಹೇಳಿದ್ರೆ, ಇಸ್ ದೇರ್ ಗಾಡ್ ಆರ್ ನಾಟ್ ಅಂತ ಕೇಳೋ ಕಾಲ ಇದು. ಭಗವಂತನಿದ್ದಾನೆಯೇ ಇಲ್ಲವೇ ಅಂತ ಕೇಳೋ ಕಾಲ. ಆಗಿನ ಕಾಲದಲ್ಲೂ ಇದ್ದರು, ಆಗಿನ ಕಾಲದಲ್ಲಿ ಎಥಿಸ್ಟ್ಸ್ ಇದ್ದರು. ಆದರೆ ಈಗಿನ ಕಾಲದಲ್ಲಿ ಇನ್ನೂ ಸೂಕ್ಷ್ಮವಾಗಿ ಕೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಇಫ್ ದೇರ್ ಇಸ್ ಗಾಡ್ ಶೋ ಮಿ ಅಂತ ಕೇಳೋ ಕಾಲ ಇಲ್ಲಿ. ಸೊ ವಾಟ್ ಕೆನಾಟ್ ಬಿ ಶೋನ್ ವಿತ್ ದಿಸ್ ಐಸ್ ನತು ಮಾಂ ಶಕ್ಯಸೆ ದ್ರಷ್ಟು ಮನೇನೈವ ಸ್ವಚಕ್ಷುಷ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನಲ್ಲಿ ಹೇಳ್ತಾರೆ, ಹೇ ಅರ್ಜುನ, ಯು ಕೆನಾಟ್ ಸಿ ಮಿ ವಿತ್ ದೀಸ್ ಐಸ್. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಚಿಮೇ ಯೋಗಮೈಶ್ವರಂ. ಹೇ ಅರ್ಜುನ, ಇಫ್ ಯು ವಾಂಟ್ ಟು ಸಿ ಮೈ ಯೋಗ, ನನ್ನ ವಿಶ್ವರೂಪವನ್ನು ನೀನು ನೋಡಬೇಕು ಅಂತ ಅಭಿಪ್ರಾಯಪಟ್ಟರೆ, ಯು ರಿಕ್ವೈರ್ ಸ್ಪೆಷಲ್ ಐಸ್, ದ ಐಸ್ ಆಫ್ ನಾಲೆಜ್, ನಾಟ್ ದಿ ಫಿಸಿಕಲ್ ಬಯಾಲಜಿಕಲ್ ಐ. ಯು ರಿಕ್ವೈರ್ ಎ ಐ ಆಫ್ ನಾಲೆಜ್. There is no mythology in this world in which the third eye is shown in the forehead. No other mythology except the Sanatana Dharma mythology. I am telling you this one. If at all they have shown one eye here, it is only a demon, ogre, O-G-R-E. ogre ಅಂದರೆ ಒಂದು ಭೂತಕ್ಕೆ ಮಾತ್ರ ಇಲ್ಲಿ ಕಣ್ಣಿರುತ್ತೆ ಅವ್ರು ಹೇಳ್ತಾರೆ. ನಮ್ಮಲ್ಲಿ ಹಾಗಲ್ಲ. ಸಾಕ್ಷಾತ್ ಪರಮೇಶ್ವರನಿಗೆ ಮೂರನೇ ಕಣ್ಣಿದೆ, ಪರಮೇಶ್ವರಿಯಾದ ದೇವಿಗೆ ಮೂರನೇ ಕಣ್ಣಿದೆ. ಅದಕ್ಕೋಸ್ಕರನೇ ರಾಜರಾಜೇಶ್ವರಿಗೆ ಜ್ಞಾನಾಕ್ಷಿ ಅಂತ ಹೆಸರು. ಜ್ಞಾನದ ಕಣ್ಣಿರುವವಳು ಜ್ಞಾನಾಕ್ಷಿ. ಸೊ ಹಿಂಗಿರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಇವತ್ತು ಎಲ್ಲವನ್ನೂ ಕೂಡ ರಿಸರ್ಚಿನ ಆಧಾರದ ಮೇಲೆ ಒಪ್ಕೊಳ್ತೇವೆ ನಾವು. ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರು ನಮ್ಮ ಮಹಾಸ್ವಾಮಿಗಳ ದರ್ಶನಕ್ಕೆ ಬಂದಿದ್ದಾಗ ಅವ್ರು ಹೇಳಿದ್ರು, ಸ್ವಾಮೀಜಿ ಒಂದು ಸಣ್ಣ ವಿಷಯವನ್ನು ಹೇಳ್ತೇನೆ. ಜಸ್ಟಿಸ್ ಶುಡ್ ನಾಟ್ ಓನ್ಲಿ ಬಿ ಡನ್ ಬಟ್ ಇಟ್ ಶುಡ್ ಸೀಮ್ ಟು ಬಿ ಡನ್. ನ್ಯಾಯವನ್ನು ನಾವು ಮಾಡಬೇಕು ಅನ್ನೋದು ಮಾತ್ರ ಅಲ್ಲ, ಈ ಲೋಕದಲ್ಲಿರುವ ನಿಯಮ, ನ್ಯಾಯವನ್ನು ನಾವು ಮಾಡಿದ್ದೇವೆ ಅಂತ ಪ್ರಾಮಾಣಿಕವಾಗಿರಬೇಕು. ಅದು ಏನಪ್ಪ ಅಂತ ಹೇಳಿದ್ರೆ, ಒಂದು ನ್ಯಾಯವನ್ನು ನಾವು ವಿಧಿಸ್ತೇವೆ. ಉದಾಹರಣೆಗೆ, ಒಬ್ಬ ಮನುಷ್ಯನನ್ನು ಯಾವುದಕ್ಕೆ ಜೈಲಲ್ಲಿ ಹೋಗ್ಬೇಕಂತ ಒಂದು ವಿಧಾನ ಕೊಟ್ಟಿದ್ದೇವೆ, ನಾವು ಹೇಳಿದ್ದೇವೆ, ಇವನಿಗೆ 10 ವರ್ಷ ಜೈಲಿಗೆ ಹೋಗಬೇಕು ಅಂತ ತೀರ್ಮಾನ ಆಗಿದೆ. ಅದಕ್ಕೆ ಆಧಾರ ಏನಪ್ಪ ಅಂತ ಹೇಳಿದ್ರೆ, ಸೆಕ್ಷನ್ ಸೋ ಆ್ಯಂಡ್ ಸೋ, ಆರ್ಟಿಕಲ್ ಸೋ ಆ್ಯಂಡ್ ಸೋ ಫ್ರಮ್ ದಿ ಜುಡಿಷಿಯರಿ. ಅದರಲ್ಲಿ ನಾವು ಹೇಳಬೇಕಾಗತ್ತೆ, ಈ ಆರ್ಟಿಕಲ್ನ ಆಧಾರದ ಮೇಲೆ ಇವನನ್ನು ನಾವು ಪ್ರಿಸನ್ ಕಳಿಸ್ತಾ ಇದ್ದೇವೆ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ನಮ್ಮ ತೀರ್ಮಾನ ಅಲ್ಲ ಅದು.
ಮನುಷ್ಯನ ತೀರ್ಮಾನ ಅಲ್ಲ ಒಬ್ಬನನ್ನು ಜೈಲಿಗೆ ಹಾಕೋದು ಅಥವಾ ಅವನಿಗೆ ದಂಡನೆ ವಿಧಿಸೋದು. ಮನುಷ್ಯನ ತೀರ್ಮಾನ ಅಲ್ಲ, ಮನುಷ್ಯನಿಗೂ ಮೇಲಿರುವ ಶಾಸ್ತ್ರದ ತೀರ್ಮಾನ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಇವತ್ತು ಎಷ್ಟು ಜನ ಜ್ಯೋತಿಷವನ್ನು ನಂಬುತ್ತಾರೆ ಅಂತ ನೀವೇನಾದರೂ ಪ್ರಶ್ನೆ ಮಾಡಿದರೆ ಇಂಟರ್ನೆಟ್ನಲ್ಲಿ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಇನ್ ದ ಇಯರ್ 2003, 2003ನೇ ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ 43% ಜನ ಜ್ಯೋತಿಷದಲ್ಲಿ ನಂಬ್ತಾರೆ. ಈ 43% ಅಂದರೆ ಎಷ್ಟಾಯಿತು ಇವಾಗ? 800 ಕೋಟಿ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. 300 ಕೋಟಿ ಜನ ಜ್ಯೋತಿಷ್ಯವನ್ನು ನಂಬ್ತಾರೆ ಎಂಬುದನ್ನು ಬರೆದು ಕೊಟ್ಟು ಸ್ಟ್ಯಾಟಿಸ್ಟಿಕ್ಸ್ ಇದು. ಅಂದರೆ ಅವರೆಲ್ಲ ಮುಟ್ಟಾಳ್ರ? ಈ 300 ಕೋಟಿ ಜನ ಕೂಡ ಮುಟ್ಟಾಳ್ರಲ್ವಾ? ಹೆಂಗೆ ಸಾಧ್ಯವಾಗುತ್ತೆ? ಮನುಷ್ಯ ಯಾವುದನ್ನು ಕೂಡ ಲಕ್ಷಣ ಮತ್ತು ಪ್ರಮಾಣದ ಮೂಲಕವಾಗಿ ಅವನು ಸ್ವೀಕಾರ ಮಾಡೋದು. ಈ ಡಸಂಟ್ ಅಕ್ಸೆಪ್ಟ್ ಎನಿಥಿಂಗ್ ಆನ್ ದ ಫೇಸ್. ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ನತು ಪ್ರತಿಜ್ಞಾ ಮಾತ್ರೇಣ. ಬರೀ ನಾವು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ, ಸತ್ಯ ನಾನು ಹೇಳ್ತಾ ಇರೋದು ಸತ್ಯ, ನಾನು ಹೇಳ್ತಾ ಇರೋದು ಸತ್ಯ ಅಂತ ಹೇಳಿದ್ರೆ ಆಗಲ್ಲ. ಪ್ರೂವ್ what you have said is right. That is what Dr. B.V. Raman has done. He has proved that astrology is true. And this is not possible without extensive study. ಸುಮ್ಮನೆ ನಾವು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ನಾವು ಅದರ ಆಧಾರದ ಮೇಲೆ ನಾವು ಹೇಳಿದ್ರೆ ಅದು ಜ್ಯೋತಿಷ್ಯ ಶಾಸ್ತ್ರ ಅಲ್ಲ. ಅದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಆಧಾರವಿದೆ. ಇದನ್ನು ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಪೂರ್ಣವಾಗಿ ಅರ್ಥ ಮಾಡಬೇಕು. ಈಗ ತಾನೇ ಹೇಳ್ತಾ ಇದ್ರು, ಒಂದು ಕಾನ್ಫರೆನ್ಸನ್ನು ಇವರು ಡಾಕ್ಟರ್ B.V. ರಾಮನ್ ಮಾಡಿದಂತ ಹೇಳ್ಬಿಟ್ಟು ಅದರಲ್ಲಿ ಯಾವುದನ್ನು ಮಾಡಿದ್ದಾರೆ? ವಾಸ್ತುಶಾಸ್ತ್ರದ ಬಗ್ಗೆ ಮಾಡಿದ್ದಾರೆ. ಸರಿನಪ್ಪ, ವಾಸ್ತುಶಾಸ್ತ್ರದ ಬಗ್ಗೆ ಕೆಲವರಿಗೆ ಕೆಲವು ಅಭಿಪ್ರಾಯಗಳಿದೆ. ಏನಪ್ಪ ಅಂತ ಹೇಳಿದ್ರೆ, ಹೇಗೆ MBBS ಮಾಡಿರೋ ಹಲವಾರು ಡಾಕ್ಟರ್ಗಳಿಗೆ ಒಂದು ಹೆಸರಿದೆ. ಏನಪ್ಪ ಹೆಸರಪ್ಪ ಅಂತ ಹೇಳಿದ್ರೆ, ಕೆಲವು ಡಾಕ್ಟರ್ಗಳಿಗೆ ಏನೋ ಒಂದು ಸುಂದರವಾದ ಶ್ಲೋಕ ಇದೆ, ಸುಭಾಷಿತ ಇದೆ. ಏನಕ್ಕೇನ ತರೋರ್ ಮೂಲಂ. ಯಾವುದಾದ್ರು ಒಂದು ಗಿಡಮೂಲಿಕೆಯನ್ನು ತಗೊಳ್ಬೇಕಂತೆ. ಯಸ್ಯ ಕಸ್ಯ ತರೋ ಮೂಲಂ ಏನಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ. ಯಸ್ಯ ಕಸ್ಯ ತರೋಹ ಮೂಲಂ. ಯಾವುದೋ ಒಂದು ಕೈಗೆ ಸಿಕ್ಕಿದ್ದು ಒಂದು ಮೂಲಿಕೆಯನ್ನು ತಗೊಳ್ಬೇಕಂತೆ, ಯಾವುದ್ರ ಜೊತೆಯಲ್ಲಾದರೂ ಸೇರಿಸ್ಬಿಡ್ಬೇಕಂತೆ, ಯಾರಿಗಾರು ಒಬ್ರು ಕೊಡಬೇಕಂತೆ, ಏನಾದರೂ ಒಂದು ಹಾಗೆ ಆಗುತ್ತೆ. ಸುಭಾಷಿತದಲ್ಲಿ ಹೇಳ್ತಾರೆ, ಯಸ್ಯ ಕಸ್ಯ ತರೋ ಮೂಲಂ ಏನಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ. ಅದೆಲ್ಲ ನಮ್ಮ ಶಾಸ್ತ್ರ. ಶ್ರೀಕೃಷ್ಣ ಪರಮಾತ್ಮ 16ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ನೀನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ನೀನು ಶಾಸ್ತ್ರವನ್ನು ಪ್ರಮಾಣವಾಗಿ ಇಟ್ಕೊಂಡು ಮಾಡು. ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರಸಿ. ಇವಾಗ ನಾನು ನಾಳೆ ಒಂದು ಕೆಲಸವನ್ನು ಮಾಡಬೇಕಾಗಿದೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾಗಿದೆ. ಈ ಒಳ್ಳೆಯ ಕೆಲಸವನ್ನು ನಾನು ಯಾವಾಗ ಮಾಡಲಿ ಅಂತ ಕೇಳಿದ್ರೆ, ಭಾರತದಲ್ಲಿ ವಿಖ್ಯಾತವಾದ ತುಂಬ ದೊಡ್ಡ ವ್ಯಾಪಾರಸ್ಥರು, ತುಂಬ ದೊಡ್ಡ ವ್ಯಾಪಾರವನ್ನು ಮಾಡುವವರು, ಬಿರ್ಲಾ, ಟಾಟಾ, ಇನ್ಯಾರ್ಯಾರು ನೀವು ಹೆಸರು ತೊಗೊಳಕೋದು ಎಲ್ಲರೂ ತಗೊಳ್ಳಿ. ನೀವು ಅವ್ರ ಮನೆಗೆ ಹೋಗಿ ನೋಡಿ, ಯಾರನ್ನು ಮೊದಲು ಅವ್ರು ಕೇಳ್ತಾರೆ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂತ ಕೇಳಿ ನೋಡಿ. ನೀವು ಪ್ರಪ್ರಥಮವಾಗಿ ಅವ್ರು ಕೇಳೋದು ಜ್ಯೋತಿಷ್ಯರನ್ನೇ ಕೇಳ್ತಾರೆ. ಬಿಲ್ ಗೇಟ್ಸ್ನ ಕೇಳಲ್ಲ. ಅವ್ರು ಕೇಳೋದು ಯಾರನ್ನ? ಜ್ಯೋತಿಷ್ಯನನ್ನು ಕೇಳ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇದು ನಮಗೆ ನಾವು ಬಾಳೋದು ಈ ಗ್ರಹಗಳ ಆಶ್ರಯದಲ್ಲಿ ಬಾಳ್ತಾ ಇದ್ದೀವಿ. ನಾವು ಈ ಗ್ರಹಗಳೆಲ್ಲವೂ ಕೂಡ ನಮಗೆ ಆಶ್ರಯವಾಗಿದೆ. ಸೂರ್ಯನ ಬೆಳಕಿಲ್ಲದೆ ನಾವು ಬಾಳಕ್ಕಾಗುತ್ತಾ? ಸೂರ್ಯನ ಬೆಳಕಿನ ಇಡೀ ಪ್ರಪಂಚವೂ ಬಾಳ್ತಾ ಇದೆ. ಆ ಸೂರ್ಯನ ಪ್ರಭಾವ ನಮ್ಮ ಮೇಲೆ ಹೇಗಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬೆಳಿಗ್ಗೆ ನಮ್ಮ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸಂಧ್ಯಾವಂದನೆ ಯಾರು ಮಾಡ್ತಾರೋ, ಸಂಧ್ಯಾವಂದನೆಯನ್ನು ಮಾಡ್ತಾರಲ್ಲ, ಗಾಯತ್ರಿ ಮಂತ್ರದ ಉಪದೇಶವನ್ನು ತಗೊಂಡವರು ಬೆಳಿಗ್ಗೆ ಯಾರಿಗೆ ನಮಸ್ಕಾರ ಮಾಡ್ತಾರೆ? ಸೂರ್ಯ ನಮಸ್ಕಾರ ಮಾಡ್ತಾರೆ. ಆರೋಗ್ಯಮಿಚ್ಛೇದ್ ಭಾಸ್ಕರಾತ್. ಸೂರ್ಯನನ್ನು ನಮಸ್ಕಾರ ಮಾಡಿದ್ರೆ ಏನಪ್ಪ ಲಾಭ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಸೂರ್ಯನಿಗೆ ಲಾಭ ಇಲ್ಲ, ನಮಗೆ ಲಾಭ. ಸೂರ್ಯನ ನಮಸ್ಕಾರ ಮಾಡಿಕೊಂಡು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಯಾವ ವಿಧಾನದಲ್ಲಿ ಅವರನ್ನು ನಾವು ಆಧರಿಸಬೇಕು, ಈ ಪ್ರಪಂಚದ ಪ್ರಕೃತಿಕ ಎಲ್ಲ ಶಕ್ತಿಗಳನ್ನು ಯಾವ ರೀತಿಯಲ್ಲಿ ನಾವು ಆಧರಿಸಬೇಕು ಎಂಬುದನ್ನು ಎತ್ತಿ ಹೇಳೋದು ಜ್ಯೋತಿಷ್ಯ ಶಾಸ್ತ್ರ. ಇದನ್ನು ಅಧ್ಯಯನ ಮಾಡಿ ಬರೀ ನಾವು ಇನ್ನೊಬ್ರಿಗೆ ಹೇಳ್ತಾ ಹೋದರೆ ಸಾಕಾಗಲ್ಲ. ನಾವು ನಿಜವಾಗಿ ಅದರ ಆಳವಾದ ಅರ್ಥವನ್ನು ಚೆನ್ನಾಗಿ ಅಳವಡಿಸ್ಕೊಳ್ಬೇಕು. ಈ ಕಾಲದಲ್ಲಿ ಎಲ್ಲದಕ್ಕೂ ಪ್ರಮಾಣ ಬೇಕಾಗಿರೋದ್ರಿಂದ ಒಬ್ಬ ವಿಭೂತಿಯಾದ ಪುರುಷರು ಬೆಂಗಳೂರಿನ, ಅಂದರೆ ಈ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ. ಅವರೇ ಡಾಕ್ಟರ್ B.V. ರಾಮನ್ ಅವರು. ಒಂದು ಮಹಾ ಮೇಧಾವಿ, ಮಹಾ ದ್ರಷ್ಟಾರ,
ಎಷ್ಟು ಜನಕ್ಕೆ ಅವರು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಿಕೊಟ್ಟಿದ್ದಾರೆ. ಇದು ಮಾತ್ರ ಅಲ್ಲ, ಯುನೈಟೆಡ್ ನೇಷನ್ಸ್, ಸಂಯುಕ್ತ ರಾಷ್ಟ್ರ, ಅಲ್ಲಿ ಹೋಗ್ಬಿಟ್ಟು ಇವರು ಅಸ್ಟ್ರಾಲಜಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾದ ವಿಷಯವೇ ಅದು. ಅತಿ ಅದ್ಭುತವಾದ ಪ್ರತಿಭೆ ಇರೋದ್ರಿಂದನೇ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ನಾವು ಅವರು ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ. ಈಗ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ವಿಷಯವನ್ನು ಕೇಳಿದೆ, ಏನಪ್ಪ ಅಂತ ಹೇಳಿದ್ರೆ, ಶತಮಾನೋತ್ಸವವನ್ನು ಆಚರಣೆ ಮಾಡೋದ್ರಿಂದ ಯಾರಿಗೆ ಲಾಭ, ಇದನ್ನು ಕೇಳಬೇಕು ನಾವು. ಡಾಕ್ಟರ್ ಬಿ ವಿ ರಾಮನ್ ಅವರು ಸಶರೀರವಾಗಿ ಇಲ್ಲ ಇಲ್ಲಿ, ಅವರು ಹೋಗಿ ಶರೀರವನ್ನು ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. 99% ಅವ್ರಿಗೆ ಮೋಕ್ಷ ಪ್ರಾಪ್ತವಾಗಿದೆ. ಆಗ ನಾವು ಆಚರಣೆ ಮಾಡ್ತಾ ಇದ್ದೀವಿ ಏನಕ್ಕಪ್ಪ ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಗಣೇಶನ ಚತುರ್ಥಿ ಆಚರಣೆ ಮಾಡ್ತೇವೆ. ಅದಾದ ನಂತರ ಅದಕ್ಕೆ ಮುಂಚೆನೇ ಇದು ಬರುತ್ತೆ, ಯಾವುದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತೇವೆ. ಎಲ್ಲವನ್ನ ಆಚರಣೆ ಮಾಡ್ತೀವಿ. ಯಾರಿಗೆ ಲಾಭ ಅಂತ ಹೇಳಿದ್ರೆ, ಯಾರು ಆಚರಣೆ ಮಾಡ್ತಾರೋ ಅವ್ರಿಗೆ ಲಾಭ, ನಮಗೆ ಲಾಭ. ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ನೆಪವನ್ನು ಇಟ್ಕೊಂಡು ನಾವು ನಮ್ಮ ಜ್ಞಾನವನ್ನು ಶುದ್ಧ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ನೆಪವನ್ನು ಇಟ್ಕೊಂಡು ಒಳ್ಳೆ ಒಳ್ಳೆ ವಿದ್ವಾಂಸರಾದ ಒಳ್ಳೆ ಈ ಸಮಾಜದ ಪ್ರತಿನಿಧಿಗಳಾದ ಶ್ರೀ ಸುರೇಶ್ವರ ಅವರು ಮತ್ತು ಶ್ರೀ ನಿರಂಜನ್ ಬಾಬು ಅವರು ವಾಸ್ತುಶಾಸ್ತ್ರ ತಜ್ಞರು, ಮತ್ತು ಇವರು ಸಿದ್ದೇಗೌಡರು, ಡಾಕ್ಟರ್ ವಾಸನ್ ಅವರು, ಮತ್ತು ಇವರು ಯಾರು ಸುರೇಂದ್ರ ಹೆಗಡೆ ಇದ್ದಾರೆ, ಇವರೆಲ್ಲ ಬರೋದು ಕೂಡೋ ಜಾಗ ಏನಪ್ಪ ಅಂತ ಹೇಳಿದ್ರೆ, ಇವರು ಕೂಡಿದಾಗ, ಎಲ್ಲರೂ ಕೂಡಿದಾಗ ನಮಗೆ ಜ್ಞಾನದ ಉದಯ ಆಗುತ್ತೆ, ಮನಸ್ಸಿನಲ್ಲಿ ಜ್ಞಾನ ಉದಯ ಆಗುತ್ತೆ. ವಿ ಡೋಂಟ್ ಅಕ್ಸೆಪ್ಟ್ ಎನಿಥಿಂಗ್ ಬಿಕಾಸ್ ಸಂಬಡಿ ಟೆಲ್ಸ್ ಇಟ್, ವಿ ಅಕ್ಸೆಪ್ಟ್ ಇಟ್ ಬಿಕಾಸ್ ಇಟ್ ಹ್ಯಾಸ್ ಬಿನ್ ಥರೋಲಿ ಅನಲೈಸ್ಡ್. ವಾದಿ ಪ್ರತಿವಾದಿಭ್ಯಾಂ ನಿರ್ಣೀತೋ ಅರ್ಥ ಸಿದ್ಧಾಂತ. ಸಿದ್ಧಾಂತ ಅಂತ ಹೇಳಿದ್ರೆ ಒಬ್ಬ ವಾದಿ ಇರಬೇಕು, ಒಬ್ಬ ಪ್ರತಿವಾದಿ ಇರಬೇಕು. ಇವರಿಬ್ಬರು ವಾದ ಮಾಡಿದ ನಂತರ ಯಾವ ನಿಷ್ಕರ್ಷಕ್ಕೆ ಬರ್ತಾರೋ ದಟ್ ಇಸ್ ಕಾಲ್ಡ್ ಆಸ್ ಎ ಸಿದ್ಧಾಂತ. ಅದೇ ಜ್ಯೋತಿಷ ಸಿದ್ಧಾಂತ. ಇನ್ನೊಂದು ವಿಷಯ, ನಾವು ಎಷ್ಟೆಷ್ಟೋ ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ ಓದೋದಕ್ಕೋಸ್ಕರ, ಆದರೆ ಜ್ಯೋತಿಷ್ಯವನ್ನು ಯಾರೂ ಸೆಲೆಕ್ಟ್ ಮಾಡಲ್ಲ. ಜ್ಯೋತಿಷ್ಯವನ್ನು ಯಾರು ತನ್ನ ಒಂದು ವಿಷಯ ಅಧ್ಯಯನದ ವಿಷಯವಾಗಿ ಆರಿಸ್ಕೊಳ್ಳಲ್ಲ. ಆದರೆ ಇವಾಗ ತಾನೇ ಸಿದ್ದೇಗೌಡರು ಎಷ್ಟು ಸುಂದರವಾದ ಘೋಷಣೆಯನ್ನು ಮಾಡಿದ್ದಾರೆ. ಇನ್ಮೇಲಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಿಪ್ಲೊಮಾ ಇರುತ್ತೆ, ಮತ್ತು ಇನ್ನು ಡಿಲಿಟ್ ಇರುತ್ತೆ, ಇನ್ನೆಲ್ಲವನ್ನು ಏರ್ಪಾಡು ಮಾಡಿದೆ ಯೂನಿವರ್ಸಿಟಿಯಲ್ಲಿ ಏರ್ಪಾಡು ಮಾಡಿದ್ದು. ದೊಡ್ಡ ವಿಷಯ ಅದು. ಎಲ್ಲರೂ ಇದನ್ನು ಪ್ರೋತ್ಸಾಹನೆ ಮಾಡಬೇಕು. ಎಲ್ಲರೂ ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಚೆನ್ನಾಗಿ ಓದಬೇಕು, ಅಧ್ಯಯನ ಮಾಡಬೇಕು, ಮತ್ತು ಖಂಡಿತವಾಗಿಯೂ ಅದರಲ್ಲಿ ಪಟ್ಟಗಳನ್ನು ಪಡಿಬೇಕು ಅಂತ ನಮ್ಮ ಅಭಿಪ್ರಾಯ. ಈ ಮುಂದಿನ ಕಾಲದಲ್ಲಿ ಖಂಡಿತವಾಗುತ್ತೆ. ಈ ಒಂದು ಸಭೆಯನ್ನು ಆಯೋಜಿಸಿರುವ ಶ್ರೀ ನಿರಂಜನ್ ಬಾಬು ಅವರಿಗೆ, ಅವರ ಶ್ರೀಮತಿಯಾದ ಶ್ರೀಮತಿ ಉಮಾರಾಣಿ ಅವರಿಗೆ, ಅವರ ಸುಪುತ್ರರಾದ ಸುಪ್ರಜಾರಾಮ ಮತ್ತು ಸಿದ್ಧಾರ್ಥ ಮತ್ತು ಎಲ್ಲ ಕುಟುಂಬದವರಿಗೂ ಕೂಡ ಪರಿಪೂರ್ಣವಾಗಿ ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನ ಕೃಪೆ ಇರಲಿ. ಮತ್ತು ಎಲ್ಲರೂ ಕೂಡ ಯಾರು ಜ್ಯೋತಿಷಿ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೋ ಅವರಿಗೆಲ್ಲರೂ ಪೂರ್ಣ ಆರೋಗ್ಯವಾಗಿದ್ದು ಈ ಜಗತ್ತಿಗೆ ಒಳ್ಳೆಯ ಜ್ಞಾನವನ್ನು ಕೊಡುವಂತಾಗಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಓಂ ತತ್ಸತ್.